Hi guys, welcome to our channel Dream Wheels Kannada. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಮಾರುತಿ 800 ಬಗ್ಗೆ ನೋಡೋಕೆ ಹೋಗೋಣ. ಈ ಕಾರ್ ಬಂದು ಮೊದಲು ತುಂಬಾ ಬ್ರ್ಯಾಂಡ್ ಆಗಿತ್ತು ಅಂತಲೇ ಹೇಳ್ಬೋದು, ಮಾರುತಿ ಸುಜುಕಿದು. ಈ ಕಾರು ಇವಾಗಲೂ ಕೂಡ ತುಂಬ ಮಾಡಿಫೈಡ್ ಆಗಿ ಮಾಡಿಸಿ ಜನಗಳು ತುಂಬ ಚೆನ್ನಾಗಿ ಓಡಾಡ್ತಾರೆ ಅಂತಲೇ ಹೇಳ್ಬೋದು. ಈ ಕಾರ್ ಬಂದು 800 cc ಆಗಿರುತ್ತೆ, 796 cc ಮತ್ತು 3 ಸಿಲಿಂಡ್ರ್ ಹೊಂದಿರುತ್ತೆ. ಈ ಕಾರ್ ಇಂಜಿನ್ ಟೈಪ್ ಬಂದು ಇನ್ಲೈನ್ ಇಂಜಿನ್ ಆಗಿರುತ್ತೆ. ಇದರ ಪವರ್ ಬಂದು 35.5 bhp ಆಗಿರುತ್ತೆ. ಇದರ ಮ್ಯಾಕ್ಸ್ ಟಾರ್ಕ್ ಬಂದು 5.7 ಅಷ್ಟೇ ಆಗಿರುತ್ತೆ ಮತ್ತು ಇದರಲ್ಲಿ 3 ಸಿಲಿಂಡ್ರ್ ಹೊಂದಿರುತ್ತೆ. ಇದರ ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ ಮತ್ತು CNG ಕೂಡ ಇತ್ತು ಮತ್ತು ಟರ್ಬೋ ಚಾರ್ಜರ್ ಇರೋದಿಲ್ಲ ಇದರಲ್ಲಿ ಟ್ರಾನ್ಸ್ಮಿಷನ್ ಟೈಪ್ ಬಂದು ಈ ಕಾರ್ನ ಮ್ಯಾನ್ಯುವಲ್ ಆಗಿರುತ್ತೆ. 4 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ ಮತ್ತು ಇದರ ಫ್ಯೂಲ್ ಟೈಪ್ ಬಂದು LPG ಗ್ಯಾಸ್ ಕೂಡ ಆಗಿರುತ್ತೆ ಮತ್ತು 19 ಲೀಟ್ರ್ ಫುಲ್ ಟ್ಯಾಂಕ್ ಕೆಪಾಸಿಟಿಯಾಗಿ ಹೊಂದಿರುತ್ತೆ. ಮತ್ತು ಇದರ ಸಸ್ಪೆನ್ಸಸ್ ನೋಡೋದಾದ್ರೆ ಬ್ಯಾಕು ಮತ್ತು ರೇರು ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ ಮತ್ತು ಇದರ ಸ್ಟೇರಿಂಗ್ ಟೈಪ್ ಬಂದು ಮ್ಯಾನ್ಯುವಲು, ಈಗಿನ ಥರ ಪವರ್ ಸ್ಟೇರಿಂಗ್ ಇರಲಿಲ್ಲ. ಮತ್ತು ಇದರ ಟರ್ನಿಂಗ್ ರೇಡಿಯಸ್ ಬಂದು 4.4 ಮೀಟರ್ಸ್ ಆಗಿರುತ್ತೆ. ಇದರ ಫ್ರಂಟ್ ಬ್ರೇಕ್ ಬಂದು ಡಿಸ್ಕ್ ಆಗಿತ್ತು, ರೇರ್ ಬ್ರೇಕು ಡ್ರಮ್ ಆಗಿತ್ತು. ಈ ಕಾರ್ನ ಸೀಟಿಂಗ್ ಕೆಪಾಸಿಟಿ ಬಂದು 5 ಸೀಟ್ ಆಗಿತ್ತು. ಇದರ 683 kg ಇತ್ತು ಈ ಕಾರ್ ಅಂತಲೇ ಹೇಳ್ಬೋದು. ಮತ್ತು ಈ ಕಾರಲ್ಲಿ 4 ಡೋರ್ ಇತ್ತು. ಇಂಜುರಿ ಯಾವುದೇ ಡಿಕ್ಕಿ ಇರಲಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇರಲಿಲ್ಲ ಮತ್ತು ಪವರ್ ಸ್ಟೇರಿಂಗ್ ಕೂಡ ಇರಲಿಲ್ಲ. ಏರ್ ಕಂಡೀಷ್ನರ್ ಇತ್ತು ಮತ್ತು ಈ ಕಾರ್ನ ಅದು ಇಷ್ಟು ಸ್ಪೆಸಿಫಿಕೇಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಇದು ಮಾರುತಿ 800ನ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.